ಲಕುಮಿ ಚಂದದ ಬಾಲೆ ಚಂದನ ಮಾಲೆ ಎಳೆ ಮನಸ್ಸು ಎಳೆ ವಯಸ್ಸು ಸುಂದರಿಯವಳು ಹುಟ್ಟು ಸಾವು ಸೃಷ್ಟಿಯಾಟ ನಡುವೆ ಈ ಬಾಳು ನಿಲ್ಲದ ಓಟ ಹುಟ್ಟು ಸಾವು ಸೃಷ್ಟಿಯಾಟ ನಡುವೆ ಈ ಬಾಳು ನಿಲ್ಲದ ಓಟ ಆಟಕ್ಕೆ ಓಟಕ್ಕೆ ಭೂಮಿನೇ ಬೇಲಿ ದೇವ್ರೇನೆ ತೀರ್ಪನ್ನು ಹೇಳೋದು ಇಲ್ಲಿ ಇನ್ನೇನು ವೇದಾಂತ ಬೇಡ ಕರಗೋಕೆ ಹುಟ್ಟೋದು ಮೋಡ. ಏನು ಅಲ್ಲಿಗೆ ಬಂದವನ ಅಲ್ಲಿಗೆ ಹೆಂಗ್ ಬಂದ? ಅದನ್ನೆಲ್ಲ ಫೋನಲ್ಲಿ ಹೇಳೋದು ಬೇಡ. ಸದ್ಯಕ್ಕೆ ಅವ್ನು ನನ್ನ ಜೊತೆಲೇ ಅವನೇ. ನಾಳೆ ನಾನೇ ಅವನ್ನ ಊರಿಗೆ ಕರ್ಕೊಂಡು ಬರ್ತೀನಿ. ರಾತ್ರಿ ಆದರೂ ಮಗ ಮನೆಗೆ ಬಂದಿಲ್ಲ ಅಂತ ನೀನು ಅವ್ವ ಅಳೋದು ಬೇಡ ಅಂತ ಫೋನ್ ಮಾಡ್ತೀವಿ. ಏನು ಕಂಡೀಷನು? ಅದು ನಿಮ್ಮಿಂದ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸೋದು. ಕೊಡ್ರಿ, ಕಮಾನ್ ರಾಜೀನಾಮೆ ಕೊಡಿ. ಮಂಜ ಲಕ್ಷ್ಮಿ ಹೇಳ ಮೇಲೆ ಹೇಳು. ಲಕ್ಷ್ಮಿ ಹೇಳಮ್ಮ, ಬೇಡ ಇದಲ್ಲ ಮಂಜು ಹೇಳಪ್ಪ. ಹೋಗಿದ್ದು ಬರ್ತೀನಿ ಮಮ್ಮ. ಹುಷಾರಾಗಿ ಹೋಗ್ಬಿಟ್ಟ, ಚೆನ್ನಾಗಿ ಓದ್ಕೊ. ನಿನ್ನ ತಮ್ಮಂಗೂ ಚೆನ್ನಾಗಿ ಓದಿಸು. ಆಯಿತು ಮಮ್ಮ. ಚೆನ್ನಾಗಿ ಓದ್ಕೋಬೇಕು ಕಣೋ. ಇನ್ಮೇಲೆ ಪೋಲಿ ಹುಡುಗರು ಸವಾಸ ಮಾಡಬಾರ್ದು. ನೀನು ಚೆನ್ನಾಗಿ ಓದಿದ್ರೆ ತಾನೆ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ಮಂಜ ಇನ್ನು ಮುಂದೆನಾದರೂ ಟೈಮ್ ವೇಸ್ಟ್ ಮಾಡಿದೆ ನಿಮ್ಮ ಅಕ್ಕನ ಥರ ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗಬೇಕು, ಸರಿನಾ? ಆಯಿತು. ಗುಡ್. ಸರಿ, ಬಸ್ಸಿಗೆ ಲೇಟ್ ಆಗ್ತದೆ, ನಡ್ರಿ ಹೋಗೋಣ. ಶಾಲಿನಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಹುಷಾರಾಗಿ ಲಕ್ಷ್ಮಿ. ಹಲೋ, ಏನು ಏನು ಹೇಳ್ತಾ ಇದ್ದೀರಾ ಮಧುಸನ್ನ? ಹೌದಾ? ಯಾವ ಆಸ್ಪತ್ರೆ? ನಾನು ಈಗಲೇ ಬರ್ತೀನಿ ಮಧುಸನ್ನ. ಏನಾಯ್ತಮ್ಮ ಲಕ್ಷ್ಮಿ? ಮಮ್ಮ, ಸೂರ್ಯ ಮಾಮ ದೊಡ್ಡ ಮಾಮನ ಮನೆಗೆ ಹೋಗಿ ಏನೋ ಗಲಾಟೆ ಮಾಡಿದ್ರಂತೆ. ಅದಕ್ಕೆ ದೊಡ್ಡ ಮಾಮ ಎದೆ ಹಿಡ್ಕೊಂಡು ಕುಸ್ತು ಬಿದ್ದೋದ್ರಂತೆ. ಬನ್ನಿ ಮಮ್ಮ, ಬನ್ನಿ ಪಪ್ಪ, ಆಸ್ಪತ್ರೆಗೆ ಹೋಗಿದ್ದು ಬರೋಣ. ಲಕ್ಷ್ಮಿ, ನಿಮ್ಮ ದೊಡ್ಡ ಮಾವ ಪೊಲಿಟಿಷಿಯನು. ಅವ್ರುಗಳಿಗೆ ಯಾವುದಾದ್ರೂ ತಾಪತ್ರೆ ತಲೆಗೆ ಹತ್ತುತ್ತಾ ಇದೆ ಅಂದರೆ ಸಡನ್ನಾಗಿ ಎದೆನೇ ಹಿಡ್ಕೋತಾರೆ, ಹಾರ್ಟ್ ಅಟ್ಯಾಕ್ ಅಂತ ನಾಟಕನೂ ಆಡ್ತಾರೆ. ಇದನ್ನೆಲ್ಲ ನಂಬೇಡ ನೀನು. ಪಪ್ಪ, ಇಂಥ ಟೈಮಲ್ಲಿ ನಾವು ಹಿಂಗೆಲ್ಲ ಯೋಚನೆ ಮಾಡೋದು ಬೇಡ. ಹೋಗಿದ್ದು ಬರೋಣ ಬನ್ನಿ. ಹೇಳಿದ್ನಲ್ಲ, ಇದೆಲ್ಲ ಮನುಷ್ಯನ ಡ್ರಾಮಾ ಅಂತ. ಈಗ ನಾವು ಅಲ್ಲಿಗೆ ಹೋದ್ರೆ ಅವ್ನು ನಾಟಕ ಇನ್ನೂ ಜಾಸ್ತಿ ಆಗುತ್ತೆ. ಈಗಾಗಲೇ ಲೇಟ್ ಆಗ್ತಾಯಿದೆ, ಲಗೇಜ್ ತಗೋ ಬಿಟ್ಟು ಬರ್ತೀನಿ. ನಾನಾದರೂ ಹೋಗಿದ್ದು ಬರ್ತೀನಿ ಪಪ್ಪ, ಪ್ಲೀಸ್. ಬೇಕಾಗಿಲ್ಲ. ಹಂಗೆ ಅನ್ಬೇಡಿ ಪಪ್ಪ. ಮಗಿನ ವಿಚಾರದಿಂದ ಮನೆ ಹೊಡಿಯೋ ಕೆಲಸ ನಾನೇ ಮಾಡಿಬಿಟ್ಟೆ ಅಂತ ದಿನ ನೋವು ಅನುಭವಿಸ್ತಾ ಇವ್ನಿ. ಈಗ ನಾನು ಅಲ್ಲಿಗೆ ಹೋಗಿ ಬರಲಿಲ್ಲ ಅಂದರೆ ನನ್ನ ಮನ್ಸು ತಡೆಯೋಕ್ಕಿಲ್ಲ. ಆಮೇಲೆ ಅದೇ ಯೋಚನೆಯಲ್ಲಿ ನನ್ನ ಓದು ತಲೆಗತ್ತಕ್ಕಿಲ್ಲ. ಅಮ್ಮ, ನೀವಾದರೂ ಪಪ್ಪಂಗೆ ಹೇಳಿ, ನಾನು ಹೋಗಿದ್ದು ಬರ್ತೀನಿ. ಆಮೇಲೆ ಬಂದು ಮಂಜನ ಕರ್ಕೊಂಡು ಹೋಗ್ತೀನಿ. ಲಕ್ಷ್ಮಿ, ವಿಜಯ್ ಪ್ಲೀಸ್, ಅವ್ಳು ಹೋಗಿ ಬರಲಿ ಬಿಡು. ನೀನು ರಘು ಜೊತೆ ಹೋಗ್ಬಾ, ಮಂಜ ಇಲ್ಲೇ ಇರಲಿ. ಥ್ಯಾಂಕ್ ಯು ಮಮ್ಮ. ಮಂಜ ಇಲ್ಲೇ ಇರು, ನಾನು ಬಿರ್ನೇ ಬಂದ್ಬಿಡ್ತೀನಿ. ಅಕ್ಕ ನಾನು ಬರ್ತೀನಿ. ಮಂಜ ಈಗ ಬೇಡಪ್ಪ, ನೀ ಇಲ್ಲೇ ಇರು, ನೀ ಹೋಗ್ಬಮ್ಮ. ಸರಿ ಮಮ್ಮ. ವಾಟ್? ಅವ್ರದೇ ಪಕ್ಷದವ್ರು ಕೊಟ್ಟು ಡೋಸ್ಗೆ ಉತ್ತರ ಕೊಡೋಕಾಗದೆ ಈಗ ನಾಟಕ ಆಡ್ತಿದ್ದಾರೆ. ಆರ್ ಯು ಶ್ಯೂರ್? ಅಫ್ಕೋರ್ಸ್ ಪೂರ್ವಿ, ನಮ್ಮ ದೇವ್ರ ಸತ್ಯ ನಮ್ಗೆ ಗೊತ್ತಿಲ್ವಾ? ಸೊ ಮಾವ ಈಗ ಎಲ್ಲಿದ್ದಾರೆ? ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಮುಂದೆ? ನಥಿಂಗ್. ಇವೆಲ್ಲ ಅವ್ರ ನಾಟಕದ ಇನ್ನೊಂದು ಮಜಲು. ನೀನೇನು ವರಿ ಮಾಡ್ಕೋಬೇಡ, ಎಲ್ಲ ನಾವು ಅಂದ್ಕೊಂಡಾಗೆ ಆಗುತ್ತೆ. ಹೇಗಾಗುತ್ತೆ ಸೂರ್ಯ? ಈಗ ಆ ಪಕ್ಷದವರು ಇವ್ರ ನಾಟಕಕ್ಕೆ ಕರಗ್ಬಿಟ್ರೆ ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂದ್ರೆ? ಬಿಡೋರು ಬೇಕಲ್ಲ. ನಾನೀಗ ಲಿಟ್ರಲಿ ನಿನ್ನ ಗಂಡಾಗಿದ್ದೀನಿ ಪೂರ್ವಿ, ನೋಡ್ತಾ ಇರು ಏನೇನು ಮಾಡ್ತೀನಿ ಅಂತ. ಬಟ್ ಟೇಕ್ ಕೇರ್ ಸೂರ್ಯ. ಥ್ಯಾಂಕ್ಸ್ ಪೂರ್ವಿ, ಬಾಯ್. ಬಾಯ್. ಏನಾಯ್ತವ ನನ್ನ ಮಗಂಗೆ? ಏನಿಲ್ಲ ಅಜ್ಜಿ, ನಿಮ್ಮ ಮಗ ಯಾವತ್ತೋ ಮಾಡಿದ ಪಾಪ ಇವತ್ತು ಹೆಗ್ಲೇರ್ ಕುಣಿತಾ ಇದೆ. ಅದ್ರ ಭಾರ ತಡೆಯಕ್ಕಾಗದೆ ಕುಸ್ದು ಬಿದ್ಬಿಟ್ರಂತೆ. ಆಮೇಲೆ ಏನಾಗಿಲ್ಲ ಅಜ್ಜಿ, ಲೈಟಾಗಿ ಶಾಕ್ ಆಗಿದೆ ಅಷ್ಟೇ. ಬೀಸೋ ದೊಣ್ಣೆಗೆ ತಪ್ಪಿಸ್ಕೊಳಕ್ಕೆ ನಿಮ್ಮ ಮಗ ಅದನ್ನೇ ದೊಡ್ಡದು ಮಾಡಿ ನಾಟಕ ಆಡ್ತಿದಾರಂತೆ. ನೀವು ನೆಮ್ಮದಿಯಾಗಿರಿ, ಅವ್ರಿಗೇನೂ ಆಗಲ್ಲ. ಈಗ ಸೂರ್ಯನೂ ಅಲ್ಲಿಗೆ ಹೋಗ್ತಿದ್ದಾನೆ. ಬಾ ಮಗಳೇ, ಚಾಚಿ ಮಾಡ್ಸೋಣ ನಿಂಗೆ.
ಹ್ಞೂ ಇಲ್ಲಮ್ಮ ಇಲ್ಲಮ್ಮ. ಅಯ್ಯೋ ದೇವ್ರೆ, ನನ್ನ ಮಗಂಗೆ ಏನೂ ಆಗದೆ ಇರೋಂಗೆ ನೋಡ್ಕೊಪ್ಪ. ಇವ್ರನ್ನೆಲ್ಲ ಆಚೆ ಕಳಿಸಿ. ನೀವೇ ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ. ನರ್ಸವ್ವ, ನಮ್ಮ ಅಣ್ಣವ್ರು ಹೆಂಗವ್ರೆ? ಅವ್ರಿಗೆ ಪ್ರಜ್ಞೆ ಬಂತಾ? ಈಗ ತಾನೇ ಪ್ರಜ್ಞೆ ಬಂತು, ಡಾಕ್ಟರ್ ಜೊತೆ ಮಾತಾಡ್ತಾ ಇದ್ದಾರೆ. ಸರ್ 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 ಅದನ್ನೆಲ್ಲ ಯಾಕೆ ತೆಗಿತಾ ಇದ್ರಿ ಸರ್? ಸರ್ ಸ್ವಲ್ಪ ತಿರ್ಲಿ ಸರ್ ಅದು. ಇರೋದೆಲ್ಲ ಹೋಗಲ್ಲ, ಇದ್ದೇ ಇರ್ತದೆ. ಹಾಳಬಿದ್ದು ಹೋಗ್ಲಿ ಅದು. ಈಗ ನೋಡ್ರಿ, ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವೇ ನನ್ನ ಮಾನ ಉಳಿಸ್ಬೇಕು. ಅದೇನೇ ಸುಳ್ಳು ಕಾಯಿಲೆ ಬಂತು ನೀವೇ ಬರ್ಕೊಂಬಿಡ್ರಿ, ಆಯಿತಾ? ನಿಮ್ಗೆ ಕೇಳಿದಷ್ಟು ದುಡ್ಡು ಕೊಡ್ತೀನಿ ಕಣ್ರಿ. ಅದೇನು ಸುಳ್ಳು ರಿಪೋರ್ಟ್ ರೆಡಿ ಮಾಡಬೇಕು, ಆದಷ್ಟು ಬೇಗ ರೆಡಿ ಮಾಡಿಬಿಡಿ. ಓಕೆ ಸರ್.